ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಅದೇನು ಅಂದರೆ ಸಹಕಾರಿ ಮಂತ್ರಿ KN ರಾಜಣ್ಣ ಸಂಪುಟದಿಂದ ವಜಾ ಆಗಿದ್ದಾರೆ. ರಾಜೀನಾಮೆ ಅಲ್ಲ, ವಜಾ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಸ್ವತಃ ತಮ್ಮ ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಪತ್ರವನ್ನು ಬರೆದಿದ್ದಾರೆ. ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ, ಅಂದರೆ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಲಾಗಿದೆ. ಇದು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋದಂದರೆ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಿದ್ದಾರೆ. ಸೊ ಯಾಕೆ? ರಾಹುಲ್ ಗಾಂಧಿಯವರ ಆಜ್ಞೆ. ರಾಹುಲ್ ಗಾಂಧಿಯವರು ಮಾಡಿದಂತಹ ಒಂದು ಫೋನ್ ಕಾಲ್ KN ರಾಜಣ್ಣ ಇರಬಾರದು, ಹೆಚ್ಚಿಗೆ ಮಾತಾಡಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರು ಈ ಕೆಲಸ ಮಾಡಿದ್ರ? ಬೇರೆ ಆಪ್ಷನ್ ಇತ್ತ ಸಿದ್ದರಾಮಯ್ಯನವ್ರಿಗೆ? ಯಾಕಂದರೆ ಸಿದ್ದರಾಮಯ್ಯನವರ ಪರಮ ಆಪ್ತ KN ರಾಜಣ್ಣ. ಸೊ ವಾಟ್ ಆಲ್ ಹ್ಯಾಪನ್ ಟುಡೇ? ಏನೆಲ್ಲ ಆಯಿತು ನೋಡೋಣ. ಸೊ ನಿಮಗೆ ನೆನಪಿದ್ರೆ ನಿನ್ನೆ ಮೊನ್ನೆ ಎಲ್ಲ ಒಂದು ದೊಡ್ಡ ವಿಚಾರ ಚರ್ಚೆ ಆಗ್ತಿತ್ತು. ಅದೇನು ಅಂದರೆ ರಾಹುಲ್ ಗಾಂಧಿಯವರು ಏನು ಮತಗಳ್ಳತನದ ಬಗ್ಗೆ ಮಾತನಾಡ್ತಿದ್ದಾರೆ, ಅದಕ್ಕೆ ಪ್ರತಿಕ್ರಿಯಿಸಿದ್ದಂತಹ ಆಗಿನ ಸಹಕಾರ ಮಂತ್ರಿ KN ರಾಜಣ್ಣ ನಮ್ಮ ರಾಜ್ಯದಲ್ಲಿ ಅಂದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಏನಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರಲ್ಲ, ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಇಷ್ಟೆಲ್ಲ ಅಕ್ರಮ ನಡೆದಿದೆ, ವೋಟ್ ಕಳ್ಳತನ ಆಗಿದೆ ಅಂತ. ಆ ವಿಚಾರವಾಗಿ ರಾಜಣ್ಣ ಪ್ರತಿಕ್ರಿಯೆ ಕೊಡ್ತಾ ಹೇಳಿದ್ರು, ಆ ಮತಪಟ್ಟಿ ಪರಿಷ್ಕರಣೆ ನಡೆದಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ, ಅಂದರೆ 2024ರಲ್ಲಿ ನಡೆದಾಗ ಮತಪಟ್ಟಿ ಪರಿಷ್ಕರಣೆ ನಮ್ಮದೇ ಸರ್ಕಾರ ಇದ್ದಿದ್ದು, ನಮ್ಮದೇ ಅಧಿಕಾರಿಗಳಿದ್ದಿದ್ದು, ನಮ್ಮ ಪಕ್ಷ, ನಾವು ಆವಾಗ ಯಾಕೆ ಅದನ್ನು ಕಂಡು ಹಿಡಿಯಲಿಲ್ಲ? ಈಗ ಮಾತಾಡ್ತಿದ್ದೀವಿ, ಆಗಲೇ ಯಾಕೆ ಅದನ್ನು ಕಂಡು ಹಿಡಿಯಲಿಲ್ಲ? ಅದು ನಮ್ಮದೇ ತಪ್ಪು, ನಮ್ಮ ಕಡೆಯಿಂದನೇ ತಪ್ಪಾಗಿದೆ, ನಮ್ಮ ಸರ್ಕಾರದ ಅವಧಿಯಲ್ಲಿನೇ ಅದಾಗಿದ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇದು ನೇರವಾಗಿ ರಾಹುಲ್ ಗಾಂಧಿಯವರ ಏನು ಸ್ಟ್ಯಾಂಡ್ ಇದೆಯಲ್ಲ, ಅವರು ಯಾವ ನಿಟ್ಟಿನಲ್ಲಿ ಅದನ್ನು ತಗೊಂಡೋಗ್ಬೇಕು ಈ ಹೋರಾಟವನ್ನು ಅಂತ ಅಂದ್ಕೊಂಡಿದ್ದಾರೋ ಅದಕ್ಕೆ ಡ್ಯಾಮೇಜಿಂಗ್ ರೂಪದಲ್ಲಿತ್ತು. ಯಾಕಂದರೆ BJP ಅದನ್ನು ಅಸ್ತ್ರ ಮಾಡಿಕೊಡ್ತು. BJP ಹೇಳ್ತು, ನಿಮ್ಮ ಪಕ್ಷದವರೇ ಹೇಳ್ತಿದ್ದಾರೆ, ಅವರು ಕೇವಲ MLA ಅಲ್ಲ, ಸೀನಿಯರ್ MLAನೂ ಅಲ್ಲ, ಅವರು ಮಿನಿಸ್ಟರ್. ನಿಮ್ಮ ಮಿನಿಸ್ಟರ್ ಹೇಳ್ತಿದ್ದಾರೆ ನಿಮ್ಮದೇ ಸರ್ಕಾರದ ಅವಧಿಯಲ್ಲಿ ಪಟ್ಟಿ ಪರಿಷ್ಕರಣೆ ಆಗಿರೋದು, ಮತದಾರರ ಪಟ್ಟಿ ಪರಿಷ್ಕರಣೆ, ಅದು ಹೇಗೆ ಅದರಲ್ಲಿ ಅಕ್ರಮ ಆಯಿತು ಅಂತ ನೀವು ಹೇಳ್ತೀರಿ ಅಂತ. ಇದು ಹೇಗೋ ಚಾಡಿ ಹೇಳಿದ್ರು, ಅವ್ರಿಗೆ ಗೊತ್ತಾಯಿತು, ಹೇಗೋ ಹೈಕಮಾಂಡ್ ಗೊತ್ತಾಯಿತು. ಹೈಕಮಾಂಡ್ ಗೊತ್ತಾದ ತಕ್ಷಣ ಹೈಕಮಾಂಡ್ ಕೆಂಡಾಮಂಡಲ ಆಯಿತು. ಹೈಕಮಾಂಡ್ನ ಸದಸ್ಯರು ಖಂಡಿತವಾಗ್ಲೂ ರಾಹುಲ್ ಗಾಂಧಿಯವರ ಗಮನಕ್ಕೆ ಅದನ್ನು ತಂದಿರ್ತಾರೆ. ಸೊ ರಾಹುಲ್ ಗಾಂಧಿಯವರ ಸ್ಟ್ಯಾಂಡ್ ಏನಿದೆಯಲ್ಲ, ಇದರ ವಿರುದ್ಧ ರಾಜಿ ಇಲ್ಲದ ಹೋರಾಟ ಆಗಬೇಕು, ಇಡೀ ದೇಶದಲ್ಲಾಗಬೇಕು. ಕಳೆದ ಬಾರಿ ಚುನಾವಣೆ 2024ರ ಚುನಾವಣೆ ಸಂದರ್ಭದಲ್ಲಿ ಸುಮಾರು 25 ಸೀಟುಗಳು, ಕಡಿಮೆ ಅಂತರದಲ್ಲಿ BJP ಗೆದ್ದಿರುವಂತಹ 25 ಸೀಟುಗಳು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಯವರ ವಾರಣಾಸಿ ಕ್ಷೇತ್ರವನ್ನು ಒಳಗೊಂಡಂತೆ ಅಕ್ರಮಗಳು ನಡೆದು, ಕಳ್ಳದಾರಿಯಲ್ಲಿ ವೋಟ್ ಕದ್ದು, ಮತಗಳ್ಳತನದ ಮೂಲಕ BJP ಮತ್ತೆ ಅಧಿಕಾರಕ್ಕೆ ಬಂದಿದೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಿದ್ದಾರೆ ಅಂತ ಅವರಿಗೆ ಇದು ಕೋಪ ತರಿಸ್ತು. ನಮ್ಮದೇ ಪಕ್ಷದವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ಆಪೋಸಿಷನ್ಗೆ ಅಸ್ತ್ರ ಆಗ್ತಿದೆ ಅಂತ. ಎಷ್ಟು ಸೀರಿಯಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಈ ವಿಚಾರವಾಗಿ ಅಂದರೆ, ಅವರು ಎಲ್ಲ ಕಡೆಯೂ ಸಹ ಇದೊಂದನ್ನೇ ಮಾಡ್ತಿದ್ದಾರೆ. ಎಲ್ಲಿ ಹೋದರೂ ಸಹ ಮತಗಳ್ಳತನ, ಕಳ್ಳ ಮತಗಳ ಆಧಾರದ ಮೇಲೆ ಪ್ರಧಾನಿಯಾಗಿರುವ ಮೋದಿ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. ಇವತ್ತು ಸಹ ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ಇತ್ತು. ಆ ಪ್ರತಿಭಟನೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ದೊಡ್ಡ ನಾಯಕರೆಲ್ಲ ಭಾಗವಹಿಸಿದರು. ಅದರಲ್ಲಿ ಅಖಿಲೇಶ್ ಯಾದವ್ ಸಹ ಇದ್ದರು. ಅಖಿಲೇಶ್ ಯಾದವ್ ಅಂತೂ ಬ್ಯಾರಿಕೇಡ್ಗಳನ್ನೆಲ್ಲ ದಾಟ್ಕೊಂಡು ಜಿಗಿದು ಹೋಗ್ತಾ ಇದ್ರು. ಅವ್ರನ್ನ ತಡೆಯೋಕ್ಕೆ ಕಷ್ಟಪಡ್ತಿದ್ರು. ಎಲ್ಲರನ್ನೂ ಅವರು ಪೊಲೀಸರು ತಮ್ಮ ವಶಕ್ಕೆ ಪಡಿಬೇಕಾಯಿತು. ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ವಶಕ್ಕೆ ಪಡೆದರು, ಪ್ರಿಯಾಂಕಾ ಗಾಂಧಿಯವರನ್ನು ವಶಕ್ಕೆ ಪಡೆದರು, ಅಖಿಲೇಶ್ ಯಾದವ್ ಅವರನ್ನು ವಶಕ್ಕೆ ಪಡೆದರು. ಯಾರೆಲ್ಲ ಪ್ರತಿಭಟನೆ ಮಾಡ್ತಿದ್ರು ಅಲ್ಲಿ ಪಾದಯಾತ್ರೆ ಮಾಡೋಕ್ಕೆ ಹೊರಟಿದ್ರು, ಅವರನ್ನು ತಡೆಯಲಾಯಿತು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಸಹ ವಶಕ್ಕೆ ಪಡೆಯಲಾಯಿತು. ಆ ಮಟ್ಟದ ಹೋರಾಟವನ್ನು ನಾನು ದೆಹಲಿಯಲ್ಲಿ ಮಾಡ್ತಿರ್ಬೇಕಾದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಕೂತ್ಕೊಂಡು ಈ ರೀತಿ ಹೇಳಿಕೆ ಕೊಟ್ಟರೆ ನನ್ನ ಇಮೇಜ್ ಏನಾಗಬೇಕು, ನನ್ನ ಹೋರಾಟ ಏನಾಗಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಅನಿಸಿರುತ್ತೆ, ಖಂಡಿತ ಅನಿಸಿರುತ್ತೆ. ಯಾಕಂದರೆ ರಾಜ್ಯ ನಾಯಕರ ಸಪೋರ್ಟ್ ಇಲ್ಲದೆ ಹೋದರೆ ಅದು ವೀಕ್ ಆಗ್ತಾ ಹೋಗುತ್ತೆ ಹೋರಾಟ ಅಂತ.
ಆ ಮನುಷ್ಯನ ಫಸ್ಟು ತೆಗೆದು ಬಿಸಾಕಿ ಅಂತ. ಜಾಸ್ತಿ ಮಾತಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಎಚ್ಚರಿಕೆ ಕೊಡಿ ಅಂತಲೂ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಬೇರೆ ಯಾರಾದರೂ ಹೇಳಿದ್ದಿದ್ರೆ, ಖರ್ಗೆ ಅವರೇ ಹೇಳಿದ್ರು ಸಹ ಸಿದ್ದರಾಮಯ್ಯನವರು ಒಂದಷ್ಟು ಸಮಯ ತೆಗೆದುಕೊಂಡಿರೋರು, ಒಂದಷ್ಟು ಸಮಜಾಯಿಷಿ ಕೊಟ್ಟಿರೋರು, KN ರಾಜಣ್ಣ ಅವರನ್ನು ಕೂರಿಸ್ಕೊಂಡು ಮಾತಾಡಿರೋರು, ಕ್ಷಮೆ ಕೇಳಿಸೋದು, ಒಳಗೊಳಗೆ ಏನೋ ಮಾಡೋದು, ಅವರನ್ನು ರಕ್ಷಣೆ ಮಾಡುವಂತಹ, ಸಂಪುಟದಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಖಂಡಿತ ಮಾಡ್ತಿದ್ರು. ಯಾಕೆಂದರೆ ಸಿದ್ದರಾಮಯ್ಯನವರ ಟೀಮ್ KN ರಾಜಣ್ಣ, ಸಿದ್ದರಾಮಯ್ಯನವರ ಪ್ರತಿ ಹೆಜ್ಜೆಗೂ ಪ್ರತಿ ವಿಚಾರಕ್ಕೂ ಸಹ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರಕ್ಕೂ ಸಹ KN ರಾಜಣ್ಣ ಎಲ್ಲ ಹದ್ದುಗಳನ್ನು ಮೀರಿ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರನ್ನು ಎದುರು ಹಾಕ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಅಂತಹ ವ್ಯಕ್ತಿಯನ್ನು ಸಿದ್ದರಾಮಯ್ಯನವರು ಕೈ ಬಿಡೋದು ಅಷ್ಟು ಸುಲಭ ಇರಲಿಲ್ಲ. ಆದರೆ ರಾಹುಲ್ ಗಾಂಧಿ ಖಡಕ್ ಹೇಳಿಕೆ ಅಥವಾ ಖಡಕ್ ಸೂಚನೆ ಸಿದ್ದರಾಮಯ್ಯನವರು ಕೈ ಕಟ್ಟಾಕ್ತು ಅನಿಸುತ್ತೆ. ರಾಜೀನಾಮೆ ಕೊಡೋದಕ್ಕೂ ಸಹ ಅವಕಾಶ ಇಲ್ಲದಂಗೆ ವಜಾ ಮಾಡಿ ಸಿದ್ದರಾಮಯ್ಯನವ್ರ ಕಡೆಯಿಂದ ರಾಜ್ಯಪಾಲರ ಕಚೇರಿಗೆ ಪತ್ರ ಹೋಗಬೇಕಾಯಿತು. ರಾಜ್ಯಪಾಲರ ಅಂಕಿತ ಆಗಿದ ತಕ್ಷಣ ವಜಾ ಆದರು. KN ರಾಜಣ್ಣ ರಾಜೀನಾಮೆ ಕೊಟ್ಟು ಹೊರಗೋಗಿರೋದಲ್ಲ, ವಜಾ ಆಗಿರೋದು. ಇದು ಸಹ ಬೇರೆ ರೀತಿಯಲ್ಲಿ ಈಗ BJP ಅವರಿಗೆ ಅಸ್ತ್ರ ಆಗುತ್ತೆ, ಖಂಡಿತ ಅಸ್ತ್ರ ಆಗುತ್ತೆ. ಅವರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ನೋಡ್ತಾರೆ. ಸೊ ಇದಿಷ್ಟು ಇವತ್ತು KN ರಾಜಣ್ಣ ವಿಚಾರವಾಗಿ ನಡೆದಿರುವಂಥ ಬೆಳವಣಿಗೆಗಳು. ಸೊ ಅದರ ಪರಿಣಾಮಗಳೇನಾಗಬಹುದು, ಮುಂದಿನ ನಡೆ ಏನು KN ರಾಜಣ್ಣ ಅವ್ರದ್ದು, ಅವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಆ ಥರದ್ದು ಯಾವುದೇ ಅಪ್ಡೇಟ್ ಬಂದರೆ ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಚಾರ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.